ಎಲ್ಲಕ್ಕಿಂತ ಮೊದಲಾಗಿ ನಾನು ನಿಮ್ಮೆಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಛತ್ರಪತಿ ಶಿವಾಜಿಯವರು ಈ ದೇಶ ಕಂಡ ಅಪ್ರತಿಮ ವೀರ ನಾಯಕ. ಎಲ್ಲದಕ್ಕೂ ವಿಶೇಷ ಅವರೊಬ್ಬ ಜಾತ್ಯತೀತ ನಾಯಕ. ಅವರು ಎಂದೂ ತಮ್ಮ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಜಾತಿ ಭೇದ ಮಾಡದೆ ತಮ್ಮ ರಾಜ್ಯವನ್ನು ನಡೆಸಿದವರು. ಈ ದೇಶದ ಹೆಮ್ಮೆಯ ಪುತ್ರ ಶಿವಾಜಿ ಮಹಾರಾಜರು ಎಲ್ಲರಿಗೂ ಅಷ್ಟೇ ಪ್ರಿಯರು. ಅವರ ಸೈನ್ಯದಲ್ಲಿ ಸುಮಾರು 40% 40%ದಷ್ಟು ಮುಸ್ಲಿಮರು ಇರ್ತಿದ್ರು. ಅವರು ಆರಕ್ಷಕರು ಏನಿರ್ತದೆ ಬಾಡಿಗಾರ್ಡ್ಸ್, ಅದರಲ್ಲಿ 60% ಮುಸ್ಲಿಮರಾಗಿರ್ತದೆ. ಇದಕ್ಕಿಂತ ಮೀರಿ ಯಾವಾಗ ಅವರು ಅಫ್ಜಲ್ ಖಾನ್ ಅವ್ರಿಗೆ, ಯಾಕಂದರೆ ಅಫ್ಜಲ್ ಖಾನ್ ಅವ್ರದ್ದು ಭಾಳ ಆವಾಗ ಇದು ಹೇಳಾಗ್ತಿತ್ತು. ನಿನ್ನೆ ಅಫ್ಜಲ್ ಖಾನ್ ಅವ್ರ ಮೇಲೆ ಅವರು ಹಲ್ಲೆ ಅವ್ರದ್ದು ಯುದ್ಧದಲ್ಲಿ, ಇಬ್ಬರ ಯುದ್ಧದಲ್ಲಿ ಕೊನೆಯ ಘಳಿಗೆಯಲ್ಲಿ ಅವರಿಗೆ ಆ ಹುಲಿ ಉಂಗುರತೆಯನ್ನು ಇತ್ತು, ಅದೊಂದು ವಿಶೇಷ ಆಯುಧ, ಅದನ್ನು ಕೊಟ್ಟವನು ಒಬ್ಬ ಮುಸ್ಲಿಮ್ನಾಗಿದ್ದಾನೆ. ಇಂಥ ಒಂದು ದೇಶದ ಇತಿಹಾಸ ಇರುವಾಗ ಶಿವಾಜಿ ಮಹಾರಾಜ್ ಇದ್ದಾಗ ಮೊನ್ನೆ 4ನೇ ತಾರೀಕಿಗೆ ಏನು ನಮ್ಮದು ನಗರ ಶಾಸಕರ ನಾಯಕತ್ವದಲ್ಲಿ ಇನ್ನೊಬ್ಬರು ಹೈದರಾಬಾದಿಂದ ನಮ್ಮ ಗೋಶಾಮಹಲ್ ಕ್ಷೇತ್ರದ ಶಾಸಕರಾದ ರಾಜಾ ಸಿಂಗ್ ಅವರು ಇಲ್ಲಿ ಬಂದು ಒಂದು ಮೆರವಣಿಗೆ ಮಾಡಿ, ಅದಕ್ಕೇನು ನಮ್ದು ಆಕ್ಷೇಪಿಲ್ಲ. ಬಟ್ ಏನಿದೆಪ್ಪ ಅಂತಂದ್ರೆ ಆ ಮೆರವಣಿಗೆ ಶಿವಾಜಿ ಛತ್ರಪತಿ ಮಹಾರಾಜ್ ಅವರ ಜಯಂತಿ ಅಂಗವಾಗಿತ್ತು. ಬಟ್ ಅದು ಯಾವಾಗ ಅದು ಮೆರವಣಿಗೆ ಮುಗೀತು, ಅದು ನಮ್ಮ ಶಿವಾಜಿ ಸರ್ಕಲ್ನಲ್ಲಿ, ಆವಾಗ ಅದರ ಬಗ್ಗೆ ಒಂದು ಚಕಾರ ಯಾರು ಶಿವಾಜಿಯವರ ಗುಣಗಾನ ಆಗಲಿಲ್ಲ. ಶಿವಾಜಿಯವರ ಚರಿತ್ರೆ, ಅವರ ಶೌರ್ಯ, ಅವರ ಆಡಳಿತ ಪದ್ಧತಿ, ಅವರು ಯಾವ ಥರ ಹಣಕಾಸಿನ ಇದು ಮಾಡಿದರು, ಯಾವ ಥರ ಅವರು ದಿಲ್ಲಿಯ ಗದ್ದೆಗೆ ತನಕ ಹೋಗಿ ಇದು ಮಾಡಿದರು. ಅದರ ನಂತರ ಇಡೀ ದೇಶದಲ್ಲಿ ಒಂದು ಶಿವಾಜಿ ಮಹಾರಾಜರ ಮರಾಠರ ಒಂದು ಆಳ್ವಿಕೆ ಸುಮಾರು ಕಾಲ ನಡೆದು ಹೋಯಿತು. ಅದರ ಬಗ್ಗೆ ಏನೂ ವಿಚಾರ ಆಗಲಿಲ್ಲ. ನಾವು ಶಿವಾಜಿಯವರಿಂದ ಏನು ಕಲಿಬೇಕು ಅನ್ನೋದು ಯಾರು ಇಬ್ಬರು ಮಹಾನಾಯಕರು ಹೇಳಿಲ್ಲ. ಬದಲಾಗಿ ಅವರು ಬಿಜಾಪುರದ ಒಂದು ಶಾಂತಿ ವಾತಾವರಣ, ಹಿಂದೂ ಮುಸ್ಲಿಂ ಏನು ಇಲ್ಲಿ ನಾವು ಅಣ್ಣತಮ್ಮರಿಗತ್ತೆ ಇದೆಯೋ, ಈ ಶಾಂತಿ ಕದಡೋಕ್ಕೆ ಕೆಲಸಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದು ನಿಮ್ಮೆಲ್ಲರ ಕ್ಷಮೆ ಇದೆ. ಯಾಕಂದ್ರೆ ಸಾಕಷ್ಟು ಜನ ನಾವೆಲ್ಲರಲ್ಲಿ ಇದೂ ಇದ್ದೇವೆ, ಐ ವಿಟ್ನೆಸ್ ಎಷ್ಟು ಜನ ಹೋಗಿದ್ರು ನಮ್ಗೆ ಫಾಲೋ ಮಾಡೋರು, ನಮ್ಮ ಜೊತೆ ಗೆಳೆಯರು. ಅದು ಅವರಿಂದ ಕೇಳಿದಾಗ ಭಾಳ ಬೇಜಾರತ್ತು. ನಂತರ ವಿಡಿಯೋಗಳು ನಿಮ್ಮ ಮುಂದಿದ್ದಾವೆ. ಅದರಲ್ಲಿ ಯಾವ ಥರ ನಮ್ಮ ನಗರದ ಶಾಸಕರು ಪದೇ ಪದೇ ಒಂದು ಪ್ರತ್ಯೇಕ ಕೋಮಿಗೆ ಪ್ರಚೋದಿಸುವ ಸಲುವಾಗಿ ಅವಾಚ್ಯ ಶಬ್ದಗಳು, ಅದು ನಾನು ನಿಮ್ಮ ಮುಂದೆ ಹೇಳಲಿಕ್ಕೂ ಆಗೋದಿಲ್ಲ. ಆ ಥರ ಅವರು ದೇಶದ ದ್ರೋಹಿಗಳು, ಅವ್ರಿಗೆ ಹಿಂಗೆ ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಅದೇ ಹೇಳಿದ್ದೇ ಹಾಡ, ಬೇರೆ ಏನಿಲ್ಲ. ಇಂಥವೆಲ್ಲ ಕೆಲಸ ಮಾಡೋದರಿಂದ ಅವ್ರಿಗೆ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಇದೆ. ಅವರೊಬ್ಬ ಶಾಸಕರು, ಸತತವಾಗಿ 2-3ನೇ ಸಲ ಶಾಸಕರವರು. ಇಂಥ ಒಂದು ಶಾಸಕರಿಗೆ ಮಾಡಲಿಕ್ಕೆ ಈ ಬಿಜಾಪುರ ಐತಿಹಾಸಿಕ ಸ್ಥಳ, ಇಂಥ ಒಂದು ಐತಿಹಾಸಿಕ ಸ್ಥಳದಲ್ಲಿ ಅವ್ರಿಗೆ ಮಾಡಲಿಕ್ಕೆ ಸಾಕಷ್ಟು ಕೆಲಸ. ಇದಕ್ಕೊಂದು ಐತಿಹಾಸಿಕ ನಮ್ಮದು ಒಂದು ಕಾಲದಲ್ಲಿ ಬಿಜಾಪುರ ನಗರ ಇಡೀ ಜಗತ್ತಿನ ಭೂಪಟದಲ್ಲಿ ಒಂದು ದೊಡ್ಡ ಇದು ನಗರವನ್ನಾಗಿತ್ತು. ಅದು ಇವತ್ತು ಯಾರೂ ಮಾತಾಡೋರಿಲ್ಲ. ಇಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಬೆಳೆಸಿ ಇಲ್ಲಿಯ ನಮ್ಮ ದೇಶದ ಪ್ರವಾಸೋದ್ಯಮನ ಬೆಳೆಸುವಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂದ್ರೆ ಬಹುಶಃ ಈ ನಗರದ ಜನರು ಅವ್ರಿಗೆ ಅಮರವಾಗಿ ಮಾಡಿಸ್ತಿದ್ರು. ಆದರೆ ಅವ್ರು ಎಲ್ಲೋ ಒಂದು ಹಿಂದೂ ಮುಸ್ಲಿಂ ಡಿವೈಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿದ್ದು, ಅದು ಅವ್ರಿಗೆ ಸಾಧ್ಯವೂ ಆಗೋಲ್ಲ. ಯಾಕಂದ್ರೆ ಒಂದು ಬಿಜಾಪುರದ ಒಂದು ನೀವು ಇತಿಹಾಸ ತೆಗೆದು ನೋಡಿದ್ರೆ ದೇಶದಲ್ಲಿ, ಇಡೀ ದೇಶದಲ್ಲಿ ಗಲಭೆ ಆದರೂ ಬಿಜಾಪುರದಲ್ಲಿ ಆಗಿಲ್ಲ. ಯಾವಾಗ ಬಾಬ್ರಿ ಮಸ್ಜಿದ್ ಇದು ಆದಾಗ ಬಿದ್ದಾಗ ಇಡೀ ದೇಶದೊಳಗೆ ಆಗಿದ್ದು. ಆದರೆ ಒಂದು ಬಿಜಾಪುರ ಒಂದು ನಗರ ಇತ್ತು, ಇಲ್ಲಿ ಒಂದು ಸಣ್ಣ ಘಟನೆನೂ ಆಗಿತ್ತು. ಅದಕ್ಕಿಂತ ಮುಂಚೆ, ಅದರ ನಂತರ ಬಾಂಬೆ ಬ್ಲಾಸ್ಟ್ ಆಗಾಗೂ ಸಾಕಷ್ಟು ದೇಶದಲ್ಲಿ ಗಲಭೆ ಆದರೂ ಇಲ್ಲಿ ಆಗಲಿಲ್ಲ. ಇಂಥ ಒಂದು ಸ್ಥಿತಿ ಅದಕ್ಕಿಂತ ಮುಂಚೆನೂ ತೆಗೆದು ನೋಡಿರಿ. ಇಲ್ಲಿ ಬಿಜಾಪುರೊಳಗೆ ಎಂದು ಹಿಂದೂ ಮುಸ್ಲಿಮ್ಗಳು ಯಾವುದೇ ಲೀಡರ್ ಬರಲಿ, ಅವರು ಯಾವುದೇ ಒಂದು ಧರ್ಮೀಯರಿರಲಿ, ಅವರು ಪ್ರಚೋದನೆಕಾರಿ ಭಾಷಣ ಮಾಡಿ ಇಲ್ಲೇನ್ರಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಕೆದಡಿಸ್ತಾ ಇರ್ತಂದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆ ಥರ ಬೆಳ್ಕೊಂಡು ಬಂದೆವು. ಎರಡೂ ಸಂಸ್ಕೃತಿ ಕೂಡಿ ಗಂಗಾ ಜಮ್ನಿ ತೆಹಜೀಬ್ ಎತ್ತೀವಲ್ಲ, ಗಂಗಾ ಜಮ್ನ ಸಂಸ್ಕೃತಿ ಕೂಡಿ ಬಂದಿದ್ದು ಈ ನಗರವನ್ನು ಹಾಳು ಮಾಡಲಿಕ್ಕೆ ನಗರ ಶಾಸಕರು ನಾಯಕ ನೇರವಾಗಿ ಅವ್ರ ಮ್ಯಾಗೆ ಮಾಡ್ತೇವೆ. ನಗರ ಶಾಸಕ ಕದರಿಸ್ಲಾಕತ್ತಾರೆ. ಅದು ಅವರು ಮಾಡಬಾರ್ದು. ಅವ್ರು ಮಾಡಿದ್ದ ಎಲ್ಲನೂ ಅಸಂವಿಧಾನಿಕ ಸಂಬಂಧಗಳು ಯೂಸ್ ಮಾಡಿದ್ದಕ್ಕೆ ನಾವು ನಿನ್ನೆ ದಿನ ಅವ್ರ ಅಗೇನೆಸ್ಟ್ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದೆವು. ಆ FIR ಕಾಪಿ ನಿಮಗೆಲ್ಲ PDF ಮುಖಾಂತರ ತಲುಪಿದೆ. ಯಾರಿಗಾದ್ರೂ ಹಾರ್ಡ್ ಕಾಪಿ ಬೇಕಾದರೂ ನಮ್ಮ ಜನ ಕೊಡ್ತಿದ್ದ. FIR ದಾಖಲಿಸ್ತಿದ್ದು. ನಾವು ಸಂಕ್ಷಿಪ್ತವಾಗಿ ಹೇಳೋದಿಷ್ಟೇ, ಅವ್ರಿಗೆ ಆದಷ್ಟು ಬೇಗನೆ ಬಂಧನ ಮಾಡಿ ಅವ್ರಿಗೆ ಯಾವ್ಯಾವ ನೀವು ಕಲಂ ಹಚ್ಚಿ ಫಿರ್ಯಾದಿ ಆಗಿದ್ದೇನೋ ಆ ಕಲಂದಿಂದ ಏನು ಶಿಕ್ಷೆ ಆಗಬೇಕು. ಯಾಕಂದರೆ ಬರುವ ದಿನಗಳಲ್ಲಿ ಬೇರೆಯವರಿಗೆ ಅದೊಂದು ಇದು ಹೋಗಬೇಕು ಅಂತ ಸಂದೇಶ ಹೋಗಬೇಕಾಗಿದೆ.
ಇಲ್ಲಿ ಒಂದು ಭಾವೈಕ್ಯತಾ ಮಂಚದಿಂದ ನಾವು ಮಾಡತ್ತೆ, ನಾವು ಯಾವುದೋ ಪಾರ್ಟಿಲೇ ಇದರಲ್ಲೇ ಮಾಡ್ಲಾಗ್ತಿಲ್ಲ ಅಥವಾ ಯಾವುದೋ ಧರ್ಮದ ಒಂದು ಸಂಘಟನೆಯಿಂದ ಇಲ್ಲಿ ಮಾಡ್ತಾ ಇಲ್ಲ. ಇಲ್ಲಿ ನಾವು ಎಲ್ಲರೂ ಕೂಡಿ ಇಲ್ಲಿ ಕೂತಿದ್ದು ಒಂದೇ ಒಂದು ಈ ಬಿಜಾಪುರದ ಶಾಂತಿ ಕದಡಬಾರ್ದು ಅಂತೇಳಿ ಒಂದು ನಮ್ಮದು ಪ್ರಯತ್ನ ಇದೆ. ಅವರು ಆ ಥರ ಮಾಡೋದು ಏನು ಜರುತ್ತಿಲ್ಲ. ಇಲ್ಲಿ ಸಾಕಷ್ಟು MLAಗಳು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಾಗ್ತಾರೆ. ಹಿಂದೊಮ್ಮೆ ಟೊಪ್ಪಿ ಹಾಕೊಂಡವರು ಬುರ್ಕಾ ಹಾಕೋದು ಬರಬೇಡತ್ತಂದರು, ಆದರೆ ಇಲ್ಲಿ ನಾವು ಗಲಭೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಂದರೆ ಅವ್ರದ್ದು ವೈಯಕ್ತಿಕ ಚಾಯ್ಸ್ ಅದು. ಆದರೆ ನೀವು ಒಬ್ಬರು ಕಮ್ಯುನಿಟಿ ಒಬ್ರಿಗೆ ಯಾರಿಗೆ ತೊಗೊಂಡು ನೀವು ಇದು ಮಾಡಿದಾಗ, ಧರ್ಮಕ್ಕೆ ನಿಂದನೆ ಮಾಡಿದಾಗ, ಒಂದು ಇಡೀ ಸಮಾಜವನ್ನು ನಿಂದೆ ಮಾಡಿದಾಗ ಬೇರೆ ಸಮಾಜದವರು ಇಲ್ಲಿ, ಯಾಕಂದರೆ ನಾವು ಧರ್ಮ ಬೇರೆ ಇರ್ಬೋದು, ಸಮಾಜ ಒಂದೇ ಅದ ಬಿಜಾಪುರ. ಎಲ್ಲರೂ ಕೂಡಿ ಅದಕ್ಕೆ ನಾವು ಇವತ್ತು ಖಂಡನೆ ಮಾಡ್ತೇವೆ, ಅದಕ್ಕೆ ಪ್ರತಿರೋಧ ಮಾಡ್ತೇವೆ. ಬರುವ ದಿನಗಳಲ್ಲಿ ಅವರು ತಮ್ಮ ನಡವಳಿಕೆ ತಮ್ಮ ಚಾಳಿ ಬಿಡಲಿಲ್ಲ ಅಂತ. ಯಾಕಂದರೆ ಅವ್ರ ಭಾಷೆ ನೋಡಿದ್ರೆ ಅವ್ರಿಗೆ ವಿಚಿತ್ರ ಅನಿಸ್ತದೆ, ಎಲ್ಲಿದ್ದು ಭಾಷೆ ಅದ ಅಂತೇಳಿ. ಅವರೊಂದು ಶಾಸಕರಾಗಿ ಆಗ್ಲಾಕ ಒಂದು ಅರ್ಹರು ಅದಾರೋ ಇಲ್ಲೋ ಅಂತ ಒಮ್ಮೆ ನಮ್ಗೆ ಅನ್ನಿಸ್ತಿರ್ತದೆ. ನಮ್ಮ ವಿಜಯಪುರ ನಗರದ ಇದೊಂದು ದೊಡ್ಡ ದುರ್ದೈವ ಇದು. ಇಂಥ ಶಾಸಕರು ಬಂದ ಬಿಜಾಪುರನೂ ಇದು ಆಗಲಿಲ್ಲ, ಯಾವುದೂ ಬೆಳವಣಿಗೆನೂ ಆಗ್ತಾಯಿಲ್ಲ ಅಂಥೇಳಿ ಮತ್ತೊಮ್ಮೆ ಅವರಿಗೆ ನಾನು ಜಿಲ್ಲಾಡಳಿತ ಮುಖವಾಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೂ ನಾವು ಭೇಟಿ ಆಗ್ಲಿಕ್ಕೆ ಇದು ಮಾಡ್ಲಾಗ್ತೀವಿ. ಒಂದೇ ಒಂದು ನಮ್ದು ಏನಪ್ಪ ಅಂದ್ರೆ ಅವ್ರಿಗೆ ಆಗಸ್ಟ್ ಬೇಗನೆ ಬಂಧಿಸಿ ಅವ್ರಿಗೆ ತಾಕೀತು, ಅವ್ರಿಗೆ ಶಿಸ್ತಿನ ಕ್ರಮ ಕೊಟ್ಟು ನಾವು ಕಂಪ್ಲೇಂಟ್ ಮಾಡಿದ್ದು ಇಬ್ಬರಿಗೂ ಮಾಡಿ ಎರಡು. ಈಗ ಮುಂದಿನ ಇದನ್ನು ನಮ್ಮ ಸೋಮನಾಥ್ ಕಳಿಮನಿ ಸಾಹೇಬ್ ಅದೇ ಸರ್ ಅವರು ಪ್ರಚೋದನಾಕಾರಿ ಇದು ಹೇಳಿಕೆ ಅದಾವಲ್ರಿ ಎಲ್ಲ, ಅದು ನಿಮ್ಗೆ ಕೊಟ್ಟಿದ್ದು ಇಲ್ಲ ಇದಾವೆ. ಅದು ಭಾಳ ಇದು ಹೇಳ್ತೀನಿ, ಶಬ್ದಗಳನ್ನು ಇದ್ದಾರೆ. ಹರಾಮಖೋರರು ಇಲ್ಲ, ಒಂದು ಶಾರ್ಟ್ ದಿನಾಂಕ 4/3 ವಿಜಯಪುರ ನಗರದಲ್ಲಿ ಶುಭಂ ವಾಡೇಕರ್, ಗಣೇಶ್ ವಾಡೇಕರ್ ಜನತಾ ಸೇವಾ ಸಂಘ ಅದ ನಿಮ್ಮ ಕಡೆ. ಈಗ ನೀವು ಕೇಳಿದ್ದದು ಒಂದೇ ಹೇಳ್ತೀನಿ ನೋಡ್ರಿ. ಇವ್ರೆ ಹರಾಮ್ಖೋರರು, ತಾಯಿಗಂಡ್ರು, ನಮ್ಮಕ್ಕನ ಹರಾಮಿಗಳು, ಸುವರ್ ಕಾ ಬಚ್ಚಾ ಅಂತ ಬೈದಾಡುತ್ತಾ ಅಲ್ಲದೆ ಅಗರ್ ಮೇರೆ ಹಾತ್ ಮೇ, ಇದು ವೆರಿ ನೀವು ನೋಟ್ ಮಾಡಬೇಕು, अगर हाथ में मैं मिनिस्टर रहता तो होम मिनिस्टर रहता तो मैं घर को घुस के एनकाउंटर करके एक भी पाकिस्तानी घर से बाहर आने तक भारत माता की जय, भारत माता की छत्रपति शिवाजी की जय करता था. ಅದು ಏನು ಇದು ಎನ್ಕೌಂಟರ್ ಮಾಡೋದಂದ್ರೆ ನಿಮ್ಗೆ ಗೊತ್ತದ ಎಷ್ಟು ಒಂದು ಅಪರಾಧದ ಇದು ಅದು ಹಾಕಿದ್ರೆ. ಮತ್ತು ಅವ್ರು ಯಾವಾಗ ಎನ್ಕೌಂಟರ್ ಮಾಡೋದಕ್ಕೆ ತಯಾರದಾರ ಅಂದ್ರೆ ಅವ್ರ ಕಡೆ ಆಯುಧನೂ ಸಾಕಷ್ಟು ಆಯುಧಗಳೇನೋ ಇರಬೇಕು. ವೆಪನ್ಸ್ ಆಕ್ಟ್ ಉಲ್ಲಂಘನೆ ಮಾಡ್ದಂಗೆ, ವೆಪನ್ಸ್ ಆಕ್ಟ್ ಉಲ್ಲಂಘನೆ ಮಾಡ್ದ ಒಬ್ಬ ಜವಾಬ್ದಾರಿ ಶಾಸಕರು ಆರ್ಮ್ಸ್ ಆಕ್ಟ್ ಒಳಗೆ ವೆಪನ್ಸ್ ಆಕ್ಟ್ ಒಳಗೆ ಯಾರು ಮಾತಾಡ್ಬೇಕು ಇದ್ರ ಬಗ್ಗೆನೂ ಅದರಲ್ಲಿ ಇದು ಇದೆ. ಅದು ಮತ್ತು ಅವ್ರು ಯಾವ ಥರ ಮಾತಾಡ್ತಾರೆ ನಿಮ್ಗೆಲ್ಲ ಗುರ್ತಿದ್ದದ. ಅದು ಮಾತಾಡೋದು ನಮ್ಮ ದೇಶದ ಸಂಸ್ಕೃತಿ, ವಿಶೇಷವಾಗಿ ಬಿಜಾಪುರ ನಗರದ ಒಳಗೆ ಏನು ಹಿಂದೂ ಮುಸ್ಲಿಮದ ಐಕ್ಯತೆ, ಒಂದು ಸಹೋದರದ ಒಂದು ಏನು ಭಾವನೆ ಇದೆ, ಅದು ಧಕ್ಕೆ ಆಗ್ಲಾಗ್ತದೆ. ಅದು ನಮ್ಗೆ ಎಷ್ಟು ಇದು ಅದ ಅದು ಅಷ್ಟು ನಿಮಗೂ ತೊಂದರೆ. ನಮ್ಮ ಯಾರಿಗೆ ಹುಟ್ಟಿರಿ ಅಂತ ಕೇಳೋದು, ಅವು ಚಿನಾಲ್ಗೆ ಪಾಲ್ಗೆ ಹಿಂಗೆ ಮಾತಾಡೋದು. ಇದು ಆದಿಲ್ ಶಾಹಿ ಕಾ ಬಾಪು, ಆದಿಲ್ ಶಾಹಿ ಕಾ ಬಾಪು ಅಂತಂದರೆ ಇದರ ಅರ್ಥ ಏನು? ನೀವು ಏನು ಹೇಳ್ಬೇಕು ಅನ್ನಿಸ್ತೀರಿ? ಆದಿಲ್ ಶಾಹಿ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ನಿಮ್ಗೆ ಗೊತ್ತದೋ? 200 ವರ್ಷ ಅವರು ಇದಕ್ಕೆ ಬಿಜಾಪುರ ಸುಭಾ ಅಂತೇಳಿ ಅವ್ರು ಇಷ್ಟು ಓದ್ಯಾರೋ ಇಲ್ಲೋ, ಸುಮಾರು 200 ವರ್ಷ ಆದಿಲ್ ಶಾಹಿಗಳು 7 ಅರಸರ ಆಳಿದ್ರೆ ಈ 200 ವರ್ಷದೊಳಗೆ ಒಂದು ಹಿಂದೂ ಮುಸಲ್ಮಾನ್ ಗಲಭೆ ಆಗಲಿಲ್ಲ. ಸಿಯಾ ಸುನ್ನಿ ಮುಸ್ಲಿಂ ಗಲಭೆ ಆಗಿರ್ಬೋದು, ರಾಜ ಅನತಮ್ರದ ಗಲಭೆ ಆಗಿರ್ಬೇಕು, ಆದ್ರೆ ನೀವು ಹಿಸ್ಟ್ರಿ ತೆಗೆದು ನೋಡ್ರಿ ಹಿಂದೂ ಮುಸಲ್ಮಾನ್ ಗಲಭೆ ಅಂಥ ರಾಜರು ಇಲ್ಲಿ ಆಳ್ಯಾರ. ಅವ್ರ ಧರ್ಮ ಬೇರೆ ಅವ್ರು ಇದಿಲ್ಲ. ಅವ್ರು ಮಾಡಿ ಹೋದ, ಅವ್ರು ಬಿಟ್ಟು ಹೋದ ಕುರುಗಳು ನಮಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಸವನಗೌಡರಿಗೆ ಮೇಂಟೈನ್ ಮಾಡೋದು ಆಗ್ಲಾಗ ಇಟ್ಟು ಹಿಸ್ಟ್ರಿ ಹೋದು ಧೈರ್ಯ ಇಲ್ಲ ಅವ್ರಿಗೆ. ಈ ದೇಶ ಒಳಗೆ ಎಷ್ಟು ಮಂದಿ ಮುಸ್ಲಿಂ ರಾಷ್ಟ್ರ ಆಳ್ಯಾರ, ಅವ್ರು ಏನೂ ತೊಗೊಂಡು ಹೋಗಿಲ್ಲ, ಎಲ್ಲ ಈ ಬಿಟ್ಟೆ ಹೋಗ್ಯಾರ. ಯಾರು ಬ್ರಿಟಿಷರು ಇಲ್ಲಿಂದ ಲೂಟಿ ಮಾಡ್ಕೊಂಡು ಹೋದ್ರೋ ಇವತ್ತವ್ರು ನಾವು ಇದು ಮಾಡ್ಕೊಂಡು ಕೂತೇವೆ, ಗುಣಗಾನ ಮಾಡ್ಕೊಂಡು ಕೂತೇವೆ. ಅಂಥ ಸ್ಥಿತಿಯಲ್ಲಿ ನಗರ ಶಾಸಕರು ತಮ್ಮ ಡ್ಯೂಟೀಸ್, ತಮ್ಮ ಕರ್ತವ್ಯವನ್ನು ಅರಿವಾಗಲಿ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟೆವು. ಅದೆಲ್ಲ ನಿಮಗೆ ಗುರುತಾಗಬೇಕು. ಯಾಕಂದರೆ ನೀವೇ ನಿಮ್ದು ಯು ಆರ್ ದ 4th leg ಆಫ್ ಅವರ್ ಡೆಮೋಕ್ರಸಿ, 4ನೇ ಕಂಬ ಇದ್ದಂಗೆ ನೀವು ನಮ್ಮ ಪ್ರಜಾಪ್ರಭುತ್ವದ. ನೀವೇನು ಅಬೂಬಕರ್ ಕಲಾದ್ಗಿ ಬರಲಿಲ್ಲ, ಅವ್ರಿಗೊಂದು ಕೆಲಸದ ಅಂತೇಳಿ ಏನೋ ಪಾಪ ಇದು ಮಾಡಿ ಸರ್. ಈಗ ಪ್ರಯೋಜನಕ್ಕೆ 2 ತಯಾರು ಮಾಡಬೇಕು, MP ಎಲೆಕ್ಷನ್ ಏನೋ ಒಂದು ಆರೋಪ ಮಾಡ್ತಾರೆ. ಅದನ್ನು ಸತ್ಯ ಸರ್. ಅದನ್ನ ಈಗ ಮೋದಿಯವರು ಇದು ಎಲ್ಲ ಡೌನ್ ಆಗ್ತಾ ಇದೆ, ಪ್ರಚಾರ ಅವ್ರದ್ದೇನು ಇದು ಹೆಚ್ಚಾಗಿದೆ. ಅವ್ರದ್ದು ಮೊದಲಿನ ಜನಪ್ರಿಯತೆ ಉಳಿದಿಲ್ಲ.
ಅದಕ್ಕಾಗಿ ಇಂಥ ಪ್ರಚೋದನಕಾರಿ ಅಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇದು ಷಡ್ಯಂತ್ರ. ಚಲೋ ಸತ್ಯ ಇದೆ ತಾವು ಕೇಳಿದ್ದು. ಎಲ್ಲರಿಗೂ ನಮಸ್ಕಾರಗಳು. ಈ ದೇಶದಲ್ಲಿ ದೇಶದ್ರೋಹಿಗಳು, ಕಾಂಗ್ರೆಸ್ ಪಕ್ಷದವರು ದೇಶದ್ರೋಹಿಗಳು ಅನ್ನೋಂಗೆ ಈ BJP ಪಕ್ಷದ ನಾಯಕರು ಇವತ್ತು ಮಾತಾಡ್ಲಿಕ್ಕೆ. ಈ ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ BJP ನಾಯಕರು ಯಾರ್ದೂ ಕಾಂಟ್ರಿಬ್ಯೂಷನ್ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು 14 ವರ್ಷ ಜೈಲಿನಾಗಿದ್ದರು. ಭಾಳಷ್ಟು ಕಾಂಗ್ರೆಸ್ದವ್ರು ಆ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಇವತ್ತೆಲ್ಲ ಇವ್ರು ಏನಾಗ್ಯಾರ, ನಾವೇ ದೇಶಭಕ್ತರು, ಕಾಂಗ್ರೆಸ್ ಅವ್ರು ಯಾರು ದೇಶಭಕ್ತರ ಅಲ್ಲ ಅನ್ನೋ ಹಂಗೆ ಇವತ್ತು ಈ BJP ನಾಯಕರು ಮಾತಾಡ್ಲಿಕ್ಕೆ. ಆಮೇಲೆ ಏನಾಗ್ಯದ, ಪ್ರತಿಯೊಂದು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಎಲ್ಲ ರೀತಿಯೊಂದು ದಬ್ಬಾಳಿಕೆಗಳನ್ನು ಇವತ್ತು ದೇಶದಲ್ಲಿ ನಡೆದು. ಅದೇ ರೀತಿ ಈಗೇನು ನಮ್ಮ ನಗರ ಶಾಸಕರು ಇವರು ಏನಪ್ಪ ಅಂದ್ರೆ, ಇವರು ಜಿಲ್ಲಾ ಮೊದಲು ಜನತಾದಳ ಪಕ್ಷದಾಗಿದ್ದಾಗ ಇವರು ಆ ಬಿಜಾಪುರ ನಗರದ ಅಭ್ಯರ್ಥಿಯಾಗ ಅವಾಗ ಎಲ್ಲ ಅಲ್ಪಸಂಖ್ಯಾತರು ಬೇಕಾಗಿದ್ರು. ಇವತ್ತು ಅವ್ರು ಮಾತಾಡೋದು ನೋಡ ಹೆಂಗದ ಅಂದ್ರೆ, ಅಲ್ಪಸಂಖ್ಯಾತರ ಅವ್ರಿಗೇನು ಎಲ್ಲ ದೇಶದ್ರೋಹಿಗಳು ಅನ್ನೋದೇ ಇವ್ರು ಮಾತಾಡ್ತಾರೆ. ಯಾರೋ ಒಬ್ರು ಏನೋ ಮಾಡಿದ್ದನ್ನು ಹಿಡ್ಕೊಂಡ್ಸಿಂದ ಇವರೇನೋ ಅದನ್ನು ಮಾತಾಡೋದು ಸರಿಯಲ್ಲ. ಇವೆಲ್ಲ ವಿಷಯಗಳನ್ನು ನಮ್ಮ ಜನನೂ ತಿಳ್ಕೊಬೇಕು. ಆಮೇಲೆ ನಮ್ಮ ಬಿಜಾಪುರ ನಗರದಲ್ಲಿ ಯಾವುದೇ ನಾವು ಹಿಂದೂ ಮುಸ್ಲಿಮ್ಸ್ ಯಾವುದೇ ವಿಷಯದ ರಂಜಾನ್ ಇದ್ದಾಗ ನಾವೆಲ್ಲ ನಮ್ಮ ಮುಸ್ಲಿಂ ಬಾಂಧವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ. ಇದೇ ಬಸವನಗೌಡರು ಹೋಗಿದ್ರು. ಈಗ ಅದು ಏನೇನೋ ಅದು ಮಾತಾಡ್ಲಿಕ್ಕೆ ರಾಜಕೀಯ ಲಾಭ ಪಡ್ಕೊಳ್ಳೋ ಸಂಬಂಧ, ಜನರ ಮನಸ್ಸಲ್ಲಿ ವಿಷ ಬೀಜ ಬಿತ್ತು ಸಂಬಂಧ ಇದೆಲ್ಲ ಆಗಬಾರ್ದು. ಈ ಬೆಳವಣಿಗೆ ಸರಿಯಲ್ಲ ಅಂತ ತಕ್ಷಣ ನಮ್ಮ ವೈಯಕ್ತಿಕ ಮ್ಯಾಲ ಎಲ್ಲ ರೀತಿಯ ಕ್ರಮ ಇಲ್ಲ ಸರ. ವಿಧಾನಸೌಧದಲ್ಲೇ ಮಾತಾಡ್ತಾ ಇದ್ದಾರೆ, ಈ ಮಟ್ಟಕ್ಕೆ ಅವ್ರು ಬಿಟ್ಕೊಂಡಿದ್ದಾರೆ ಅನ್ನುವಂಥದ್ದು ಅವ್ರ ಆರೋಪ. ಅದ್ರ ಬಗ್ಗೆ ನೀವು ಒಬ್ಬ ವ್ಯಕ್ತಿ ಅದನ್ನು ಖಂಡಿಸಲಿಲ್ಲ ಇದುವರೆಗೂ ಅನ್ನುವಂಥದ್ದು ಕೂಡ ಅವ್ರು ಮಾತಾಡಿದ್ದಾರೆ. ಸರ್ ಸಾಕಷ್ಟು ಮುಖ್ಯಮಂತ್ರಿನೇ ಅದಕ್ಕೆ ಖಂಡಿಸ್ತಾರೆ. ಇಲ್ಲ, ಈಗ ಸಬ್ಜೆಕ್ಟ್ ಬೇರೆ ಅದ, ವಿಷಯ ಬೇರೆ ಅದ. ಅದು ಯಾರೇ ಮಾಡಿದ್ರು ತಪ್ಪೇ, ಅದು ನಾವು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪೇ, ಯಾರು ದೇಶದೊಳಗೆ ಯಾರು ಮಾಡಿದ್ರು ತಪ್ಪೇ. ನಾವು ಮೊನ್ನೆ ಕಾರ್ಪೊರೇಷನ್ನಾಗೂ ಖಂಡನೆ ಮಾಡಿದ್ವಿ. ಆಮೇಲೆ ನಮ್ಮ ಯಾರು ತಪ್ಪು ಮಾಡಿದ್ರೆ BJP ಅವ್ರು ಮಾಡಿದ ತಪ್ಪಲ್ಲ. ಇವ್ರ ಬಗ್ಗೆ ಯಾರು ಕಾಳಜಿ ಹೇಳಿದ್ರಿ, ಇವ್ರ ಬಗ್ಗೆ ಯಾಕೆ ಪ್ರಶ್ನೆ ಎಬ್ಬಿಸಲಿಲ್ಲ? ಮಂಡ್ಯದಲ್ಲಿ ಇದು ಏನದ ಓದ್ ನೋಡ್ರಿ. ಅದು ಇನ್ನೂ ಅಲ್ಲ, ಅದು ಬೇರೆ ಆಯ್ತು ರಿಪೋರ್ಟ್ ಆಗಲಿ, ಅದು ಯಾರೇ ಮಾಡಿ ಖಂಡನೆ ಅದ. ಮತ್ತು ಇದು ಏನದ, ಅದರ ಬಗ್ಗೆ ನೀವು ಮಾಡಕ್ಕೆ ಹೋಗಿ ಇದು ಏನು ಮಾಡ್ತಿದ್ದಾರೆ ಅವರು? ಇದ್ರ ಬಗ್ಗೆ ಖಂಡನೆ ವಿಷಯ ಅಲ್ಲ. ಯಾರೇ ದೇಶನಾಗ ನಮ್ಮ ಅನ್ನ ತಿಂದು ನಮ್ಮ ದೇಶ ಬಗ್ಗೆ ಮಾತಾಡಿದ್ರು ಯಾವನೇ ಇದ್ರು ತಪ್ಪೇ ಅದು. ಅದ್ರ ಬಗ್ಗೆ ನಮ್ಮ ಖಂಡನೆ ಮೊದಲಿಂದೆಲ್ಲ ಇವತ್ತಿನ ಅದ. ಬಟ್ ಈಗ ಏನು ಮಾತಾಡಕತ್ತೀವಿ ಅದು ಬೇರೆ ಇರ್ತದ. ಮತ್ತು ಇದು BJP ಅವರೇ ಮಾಡ್ದಾರಲ್ಲ, ನಾವು ಮಾಡಿದ್ದಲ್ಲ. ಅವರೇ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇವ್ರಿಗೆ ಪಾಕಿಸ್ತಾನ ಯಾಕೆ ಕಳ್ಸೋದಿಲ್ಲ? ಬಸವನಗೌಡರು ಯಾಕೆ ಕಳಿಸ್ಬೇಕಾಗ್ತದೆ ಇವ್ರಿಗೆ? ನಿಮ್ಮ ಪಾರ್ಟಿಯವ್ರು ನಿಮ್ಮದೇ ಇದು ಮಾಡಿಕೇಸಿ ನೀವೇ ಪಾಕಿಸ್ತಾನ ಜಿಂದಾಬಾದ್ ಹತ್ತೀರಿ. ಮತ್ತು ಇದಕ್ಕೆ ಏನದ ಇದಕ್ಕೆ? ಆಮೇಲೆ ಬಿಜಾಪುರದಲ್ಲಿ ಈ ಹಿಂದೆ 2 ಬಾರಿ ಪಾಕಿಸ್ತಾನ ಬಿಜಾಪುರ್ನಾಗ ಯಾರು ಇಲ್ಲಿ ಪಾಕಿಸ್ತಾನ ಸಿಂಧಿಯಾಗಿ ಜೆಂಡಾ ಹಾರಿಸಿದ್ ಇವರೇ. ಟಿಪ್ಪು ಸುಲ್ತಾನ್ ಚೌಕನಲ್ಲಿ ಹಾಕಿದೆ. ದೇಶದ್ರೋಹಿ ಬಗ್ಗೆ ಮಾತಾಡಿದರೆ ಅದು ಖಂಡನೀಯ, ಅವರು ತಪ್ಪಾಗ್ಯದ, ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಯಾವ ಜಾತಿಯವರು ಇದ್ರೂ ದೇಶದ್ರೋಹಿ ಬಗ್ಗೆ ಅದಕ್ಕೆ ಯಾರೂ ಸಪೋರ್ಟ್ ಮಾಡೋದಿಲ್ಲ. ಅದು ನಾವು ಎಲ್ಲರೂ ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಒಂದು ಮಾತು. ಎರಡನೇದಾಗಿ ಇನ್ನು ಏನು 4ನೇ ತಾರೀಕಿನ ಏನು ಮಾಡಿದ್ದಾರೆ, ಅವು ಯಾವ ಶಬ್ದಗಳನ್ನು ಬಳಸಿದ್ದಾರೆ, ಅವ್ರೊಂದು ದೊಡ್ಡ ಸ್ಥಾನದಲ್ಲಿ ಇದಕ್ಕೆ ಈ ಥರ ಬೆಳೆಸೋದ್ರಿಂದ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ಆದರೆ ಅವ್ರಾಗ ನಮ್ಮರಾಗ ಜಾಸ್ತಿ ಅನ್ನೋದು ಅವ್ರು ಮಾಡಿದ್ದಕ್ಕೆ ತಪ್ಪಿಗೆ ನಾವು ತಪ್ಪು ಮಾಡಿದ್ವಿ ಅಂದರೆ ಏನೂ ಅರ್ಥ ಇರೋದಿಲ್ಲ. ಬಟ್ ಇಲ್ಲಿ ಬಿಜಾಪುರ್ನಲ್ಲಿ ಎಲ್ಲ ಸಮಾಜ ವರ್ಗದವರು, ಎಲ್ಲ ಜಾತಿಯವರು ಭಾವೈಕ್ಯತೆಯಿಂದ ಎಲ್ಲರೂ ಕೂಡಿ ಒಂದು ಇದು ಇರ್ತೈತಿ. ಇಲೆಕ್ಷನ್ ಬಂದಾಗ ಇದು ಎಲ್ಲ ಇಲೆಕ್ಷನ್ ಸಂಬಂಧ ಮಾಡಕತ್ತಿದ್ರು, ಬೇರೆಯವ್ರಿಗೆ ಇದು ಇಲ್ಲ. ಮತ್ತು ಇತ್ತಿತ್ತಲಾಗಿ ಒಂದು ಸ್ವಲ್ಪ ಅವರು ಏನು ದವಾಖಾನೆಗೆ ತೋರಿಸ್ಬೇಕು, ಅವ್ರು ಯಾಕೆ ಏನೂ ತೊಂದರೆ ಆಗಿರ್ಬೋದು. ಆ ತೊಂದರೆಯಿಂದ ಎಲ್ಲ ಮಾತಾಡ್ತಿದ್ದಾರೆ. ದಯಮಾಡಿ ಅದು ಈ ಥರ ಮಾತಾಡಿದ್ರಿಂದ ಸಹಿಸೋದು ಭಾಳ ಕಷ್ಟ ಆಗುತ್ತೆ.
ಯಾಕಂದ್ರೆ ಒಂದು ಲಿಮಿಟ್ ಇರ್ತೈತಿ, ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಲಿಮಿಟ್ ಇರ್ತೈತಿ. ಅದು ಯಾರಿಗೆ ಬೈಬಾರ್ದು, ಯಾರೇ ತಪ್ಪು ಮಾಡೋದು ವರ್ತಿಗೆ ತಪ್ಪು ಮಾಡೋದು ವರ್ತಿಗೆ ಬೈತು, ತಪ್ಪಾಲು ತಪ್ಪು ಮಾಡೋದು ತಪ್ಪಾಲು ಬೈತು. ಇಡೀ ಸಮಾಜಕ್ಕೆ ಬೈಯೋದು ಅದು ಸರಿ ಕೆಲಸ ಅಲ್ಲ. ಯಾವುದೇ ಸಮಾಜದವರು ಸಹಿಸ್ಕೊಳ್ಬೇಕು, ಮುಸಲ್ಮಾನರು ಅಷ್ಟೇ ಅಲ್ಲ, ಯಾವುದೇ ಸಮಾಜದವರು ಸಹಿಸ್ಕೊಳ್ಬೇಕು. ಯಾಕಂದರೆ ಸಮಾಜ ಮಾಡಿದ ತಪ್ಪಲ್ಲದು, ಯಾವುದೋ ಒಂದು ವ್ಯಕ್ತಿಗತ ಮಾಡಿದ ತಪ್ಪು, ಯಾವ ಸಂಘಟನೆ ಮಾಡಿದ ತಪ್ಪು ಅವರಿಗೆ ಮಾತ್ರ ಹೇಳಬೇಕು. ಪರಂತು ಇಂಥವು ಕೆಟ್ಟ ಶಬ್ದಗಳು, ಕೈದು ಬೈಗಳು, ಆ ಬೈಗಳನ್ನು ಕೇಳಿದ್ರೆ ಆ ಗಲ್ಲಿಕ ಗುಂಡಾನು ಮಾಡೋದಿಲ್ಲ, ಆ ಥರ ಒಂದು ಶಬ್ದಗಳನ್ನು ಉಪಯೋಗಿಸ್ತಾರೆ. ಒಂದು ಸ್ಥಾನಮಾನಕ್ಕೆ ಅದು ಗೌರವ ಇದೆ, ಆ ಗೌರವ ಇಟ್ಕೊಂಡು ಮಾತಾಡಬೇಕು. ನೀವು ಯಾವುದೇ ಫಂಕ್ಷನ್ ಮಾಡಿದಾಗ ತಕರಾರಿಲ್ಲ, ಯಾವುದೇ ಫಂಕ್ಷನ್ ಮಾಡಿದ್ರೆ ನಮ್ಗೆ ಬೆಂಬಲ ಅದ. ಬಟ್ ತಾವು ಯಾವ ಪಕ್ಷಕ್ಕೆ ಹೋಗಿ ಏನು ಮಾತಾಡ್ತೀರಿ ಅದಕ್ಕೆ ತಾವು ಅದು ಇದು ಅರ್ಥ ಮಾಡ್ಕೊಂಡು, ಈಗ ಯಾವುದೇ ಬಂದಿದ್ದ ಬೇರೆ ವಿಷಯ ಮಾತಾಡ್ತೀರಿ ಅಂದರೆ ಅದಕ್ಕೆ ಅದು ಶೋಭೆ ತರುವುದಿಲ್ಲ. ನೀವು ಯಾವ ಸಂಬಂಧಕ್ಕೆ ಹೋಗಿರ್ತೀರಿ, ಯಾವ ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ ಅದರ ತಕ್ಕದ ಮಾತಾಡಿದ್ರೆ ಆ ಕಾರ್ಯಕ್ರಮಕ್ಕೂ ಇದು ಬರ್ತೈತಿ. ಈಗ ಆ ಕಾರ್ಯಕ್ರಮಕ್ಕೆ ಅವಮಾನ ತರುವಂಥ ಕೆಲಸ ಮಾಡಿ. ಯಾಕಂದ್ರೆ ಶಿವಾಜಿ ಮಹಾರಾಜ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಒಂದು ದಿವಸ ಅವರು ಒಂದು ಇದಕ್ಕೆ ಹೋಗೋ ಟೈಮ್ನಾಗ, ಹೈದರಾಬಾದ್ ಹೋಗೋ ಟೈಮ್ನಾಗ ಸೇನಾಪತಿ ಕರೆದ್ರು. ಅವ್ರು ಹೇಳಿದ್ರು, ಇಲ್ಲಿ ಗುರುದಾರ್ ಇರಲಿ, ಇಲ್ಲಿ ಮಸೂದ್ ಇರಲಿ, ಮಂದಿರ್ ಇರಲಿ, ಹೆಣ್ಮಕ್ಳು ಇರಲಿ, ಅವ್ರಿಗೆ ಯಾರೂ ಟಚ್ ಮಾಡಾದ್ರೆ ನೀವು ಗೆಲ್ಕೊಂಡು ಬರಬೇಕು. ಈ ಮಾತು ಅವ್ರು ಹೇಳ್ಬೇಕಾದ್ರೆ ಒಂದು ಏನಾದರೂ ಅವ್ರು ಜಾತಿ ಸಂಬಂಧ ಹೇಳಿದ್ರೆ ಒಂದು ಇದು ಆಗ್ತದೆ. ಅವ್ರು ತಮ್ಮದೇ ಆದ ಅಧಿಕಾರದಲ್ಲಿ ಯಾರಿಗೂ ಹಂಗೆ ಇದು ಮಾಡಬಾರ್ದು ಅಂತ ಅವ್ರು ಹೇಳಿದವರು. ಮತ್ತು ಅವ್ರ ಬಗ್ಗೆ ಅದು ಗುಣಗಾನ ಮಾಡೋದು ಬಿಟ್ಟು ಒಂದು ಮುಸಲ್ಮಾನ್ ಬೈಯೋದಾಗಲಿ, ಒಂದು ಯಾವುದಾದ್ರು ಬೈಯೋದಾಗಲಿ, SC/ST ಬೈಯೋದಾಗಲಿ ತಾವು ಮಾತಾಡೋದು ಸರಿಯಲ್ಲ. ಅದು ಖಂಡನೀಯ ವಿಷಯ. ನಾವು SP ಸಾಹೇಬ್ರ ಬಳಿ ಒಂದು ವಿನಂತಿ ಮಾಡ್ತೀನಿ, ಯಾರೇ ಮಾಡಿದ್ರು ಅಂತ ಬಳಿ ತಕ್ಷಣವೇ ಕ್ರಮ ತಗೋಬೇಕು. ಅವ್ರು ಯಾರಾದ್ರೂ ನೋಡಬಾರ್ದು. ಅದು ನೋಡಲಾರ್ದೆ ಅವ್ರು ತಾವರ್ ತೊಗೊಳ್ಳೋ ಅವ್ರಿಗೆ ಈಗ ಹೈದರಾಬಾದ್ನಿಂದ ಬಂದು ಬೆಂಕಿ ಹಚ್ಚಿ ಹೋಗ್ಕಂತ ಸುಡೋರು ಯಾರು? ನಾವು ಇರೋರು ಇಲ್ಲಿ ಬಿಜಾಪುರ್ನವ್ರು. ಯಾವನೋ ಒಬ್ಬ ಕರೆದ ಕಿಶಿ ನಾವು ಬಾಡ್ ಕಿಶಿ ಅವ ರಾಜ ಬಂದ ಕಿಶಿ ಹೇಳ್ದಂದ್ರೆ ಅವ ರಾಣಿಗಲ್ಲಿ ಬಿಟ್ಬಿಟ್ಟು ರಾಜ ಇಲ್ಲ ಬೆಳ್ಕೋತಾನ. ಅವನ ಮಕ್ಕಳಿಗೆ ಅವ್ನಿಗೆ ಏನಾದ್ರು ತೊಂದರೆ ಆಗಿತ್ತಂದ್ರೆ ಅವ್ನಿಗೆ ಗೊತ್ತಾಗ್ತೈತಿ. ಅಲ್ಲಿ ಬಂದು ಕಿಶಿ ಮಾತಾಡೋ ಟೈಮ್ನಾಗ ಒಂದು ನಿಮಿಷ ಮಾತಾಡೋ ಟೈಮ್ನಾಗ ಅವರು ಯಾವ ಭಾಷೆ ಮಾತಾಡ್ಬೇಕನ್ನೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವುದು ಮಾಡಿ ಮಾತಾಡ್ಬೇಕು, ಅದ್ರ ಗುಣಗಾನ ಅದು ಮಾಡೋದು ಬಿಟ್ಟು ಏನು ಮಾಡಿದ್ರೆ ಅದು ಖಂಡನೀಯ ವಿಷಯ, ತಪ್ಪು. ಅದ್ರ ಬದಲಿಗೆ ತಕ್ಷಣವೇ SP ಸಾಹೇಬ್ರದ್ದು ಆ್ಯಕ್ಷನ್ ತಗೋಬೇಕಂತ ತಮ್ಮ ಪಂಚ ಮನವಿ ಮಾಡಿದ್ದೇನೆ. ಅದಕ್ಕೇನಾದ ಪುಣ್ಯಾತ್ಮ, ನಾವು ಜನ ಯಾರು ಮತ ಹಾಕಿರಲ್ಲ, ಹಿಂದೂ ಸಮಾಜದವರೇ ಆರ್ಟ್ಸ್ ಅಂದಾರತ್ತಲ್ಲ, ಅವ್ರ ಬಗ್ಗೆ ಕಾಳಜಿ ಮಾಡು. ಮುಸ್ಲಿಂ ಮಂದಿ ಬಿಡಬೇಕಲ್ಲ, ಅವ್ರು ಅಲ್ಲಿ ಸಾಯ್ಲಾಕತ್ತಾರ, ನೀರ್ಲಾಕ ಬಿಡ್ಲಾಕ, ಹೆಣ್ಮಕ್ಳು ದಿವಸ ಇದು ಹಿಡಿ ಶಾಪ್ ಹಾಕ್ಲಾಕತ್ತಾರ. ಅಂಥ ಕೆಲಸ ಬಿಟ್ಟು ಅಭಿವೃದ್ಧಿ ಕಡೆ ಲಕ್ಷ ಕೊಡೋದು ಬಿಟ್ಟು ಪಾಕಿಸ್ತಾನ ಮುಸ್ಲಿಮ ಬರೀ ಇದೇ ಹೇಳ್ಕೊತ ಹೋಗೋದು. ಅದಕ್ಕೆ ದಯವಿಟ್ಟು ನಾನು ಯತ್ನಾಳವ್ರಿಗೆ ಹೇಳೋದಂದ್ರೆ, ಮತ್ತು ಮೊನ್ನೆ ಒಂದು ಹೇಳ್ಬಿಟ್ರು ಏನಂದ್ರೆ, ನಾನು ಆದಿಲ್ ಶಾಖ ಬಾಪ್ ಅಂತ ಹೇಳಿದ್ರು. ಆದಿಲ್ ಶಾಖ ಬಾಪ್ ಅಂದ್ರೆ ಮತ್ತು ಆದಿಲ್ ಶಾಖ ತಂದೆ ಅಂತ ಹೇಳ್ದಂಗಾಯ್ತು. ಬಾಪ್ ಅಂದ್ರೆ ತಂದೆ, ಮತ್ತು ಅವರು ಇಬ್ಬರು ಮಕ್ಳು ಅದಾರ, ಮತ್ತು ಅವ್ರು ಏನು ತಿಳ್ಕೊಬಾರ್ದು. ನಮ್ಮಪ್ಪ ನಾವು ಇವ್ರನ್ನ ತಿಳ್ಕೊಂಡಿವಿ, ಮತ್ತು ಅವ್ರು ನಮ್ಮ ಬಾಪ್ ಮತ್ತು ಇವ ಬೇರೆ ಹೇಳಕತ್ತ ಅಂತ ಹೇಳಿ ಇದು ಅಂದ್ರೆ ಇದ್ರ ಅರ್ಥ ಬೇರೆ ಬೇರೆ ಅದು ಆಗ್ತಾವ ಮುಂದೆ. ಮತ್ತು ಆದಿಲ್ ಶಾ ವಂಶಾವಳಿ ಒಳಗೆ ಬಂದಂಗೆ ಆಯ್ತಲ್ಲ ಇದು. ಮತ್ತು ಆದಿಲ್ ಶಾ ಅಪ್ಪ ಅಂದ್ರೆ ಆದಿಲ್ ಶಾ ಅಪ್ಪ ಯೂಸುಫ್ ಆದಿಲ್ ಶಾ ಅದಾನ. ಯೂಸುಫ್ ಆದಿಲ್ ಶಾ ಅಂದ್ರೆ ಯೂಸುಫ್ ಮೂರನೇ ಆದಿಲ್ ಶಾ ಅವ ಅದಾನ. ಮತ್ತು ಇವನು ಯಾರ ಮಗ ನಾವು ನಮ್ಮ ಆದಿಲ್ ಶಾ ವಂಶಾವಳಿ ಅಂದ್ಕೊಳ್ಳಿ. ಮತ್ತು ಇದು ನಮಗೆ ಇವ ಹಿಂದೂ ನಕಲಿ ಹಿಂದೂ ಅದಾನ ಅಂತ ಅರ್ಥ. ಮತ್ತೀಗ ಇವ ಏನು ಮುಸ್ಲಿಂ ವಂಶಾವಳಿಗೆ ಅದಾನೋ, ಏನು ಹಿಂದೂ ಜಾತಿ ಒಳಗೆ ಹುಟ್ಟಾನೋ ತಂತಾನೆ ಒಂದು ಇಡೀ ಪಬ್ಲಿಕ್ ಭಾಷಣ ಒಳಗೆ ಹೇಳ್ತಾನೆ. ಅಂದ್ರೆ ನಾನು ಆದಿಲ್ ಶಾ ಅಪ್ಪ ಹೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗಲಾಗ್ತದೆ. ಅದಕ್ಕೇನಾದ ನಾವು ಈ ರೀತಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿ ಇಂಥ ಭಾಷೆ ಉಪಯೋಗ ಮಾಡಬಾರ್ದು. ಅದು ಇನ್ನೊಂದು ಏನದ, ಈ ಸಂಘಟಕರು ಏನದಲ್ಲ, ಈಗೇನು ಕಾರ್ಯಕ್ರಮ ಮಾಡಿದ್ರಲ್ಲ, ಇವರಿಗೊಂದು ಪೊಲೀಸ್ ಇಲಾಖೆ ಒಂದು ಒಪ್ಪಿಗೆ ಪತ್ರ ತೊಗೊಂಡಿರ್ತಾರೆ ಒಂದು. ಯಾಕಂದ್ರೆ ನಾವು ಯಾವುದೇ ಒಂದು ಸಭೆ ಸಮಾರಂಭ ಮಾಡಬೇಕಾದ್ರೆ ಒಂದು ಒಪ್ಪಿಗೆ ಪತ್ರ ತೊಗೊಂಡಿರ್ತಾರೆ. ಈ ರೀತಿ ನಾವು ಎಲ್ಲ ಏನಾದರೂ ಅನಾಹುತಗಳಾದ್ರೆ, ಯಾವುದೇ ವೇದಿಕೆ ಮೇಲೆ ಬೇರೆ ಕೋಮುಗಳಾಗಲಿ ಅಥವಾ ಇನ್ನಿತರ ಹೇಟ್ ಆಗುವಂಥ ಸ್ಪೀಚ್ ಆದರೂ ಅಥವಾ ಇನ್ನಿತರ ಏನಾದರೂ ತೊಂದರೆಗಳಾದಾಗ ಅದಕ್ಕೆ ನೇರ ಹೊಣೆಗಾರಕ್ಕೆ ನಾವೇ ಹೇಳಿರ್ತಾರೆ. ಅದಕ್ಕಾಗಿ ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ವಿನಂತಿ ಏನಂದ್ರೆ, ಯಾರು ಸಂಘಟಕರಿದ್ದರು ಈ ಕಾರ್ಯಕ್ರಮ ಮಾಡಿದ್ರು ಅವ್ರ ಮೇಲೆ ತಕ್ಷಣ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೂ ಕೇಸ್ ಮಾಡಬೇಕು. ಯಾಕಂದ್ರೆ ಈಗ FIR ಮಾಡಿ ಅಂದ್ಕೋ ಈ FIRಗೆ ಅದಕ್ಕೆ ಲಿಂಕ್ ಆಗ್ತದೆ. ಈ ಸಭೆ ಮಾಡಿದವ್ರು ವೇದಿಕೆ ಮಾತಾಡಿದವ್ರ ಮೇಲೆ ನೀವು ಮಾಡಿರಿ, ಈಗ ಸಭೆ ಮಾಡಿದವ್ರ ಮೇಲೆ ಮಾಡಬೇಕಾಗ್ತದೆ. ಈಗ ಅವ್ರು ಯಾರದಾರ ಅದು ಮಾಡಿದ್ರು. ಯಾಕಂದ್ರೆ ನೀವು ಆಲ್ರೆಡಿ ನೀವು ಒಪ್ಪಿಗೆ ಪತ್ರ ತೊಗೊಂಡಿರ್ತಾರಲ್ಲ, ಕಂಡೀಷನ್ಸ್ ಇದಾವೆ ಅದ್ರಾಗ. 12 ಕಂಡೀಷನ್ಸ್ ಇದಾವೆ ಅದ್ರಾಗ ಇರ್ತಾವಲ್ಲಿ. ಪೊಲೀಸ್ ಒಂದು ಒಪ್ಪಿಗೆ ಪತ್ರ ಕೊಡ್ಬೇಕಾ, ಪರವಾನಗಿ ಕೊಡ್ಬೇಕಾ. ಇನ್ನೊಂದು ಧ್ವನಿವರ್ಧಕ KP ಆ್ಯಕ್ಟ್ ಒಳಗೆ 136 ಮತ್ತು 107 ಧ್ವನಿವರ್ಧಕ ಬಳಕೆ ಬಗ್ಗೆ ಸ್ಟ್ರಿಕ್ಟ್ ಆಗಿ ಸುಪ್ರೀಂ ಕೋರ್ಟ್ದು ಕೂಡ ಆದೇಶ ಇದೆ, BG ಹಚ್ಚಬಾರ್ದು ಅಂತೇಳಿ. ಇವರು ರಾತ್ರಿ ಪೂರ್ತಿ ಅವ್ರ ಸಮಯ ಏನಿದ್ರು ಕೂಡ ಶಾಸಕ ಇದ್ದಾಗ ಅಧಿಕಾರಿ ಇದ್ದಾಗ ಏನು ಬೇಕಾದ್ರೆ ಮಾಡ್ಕೋಬೋದು ನಾವು.
ಸಮಯ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ, ಸರ್ಕಾರದ ಆದೇಶ, ಪೊಲೀಸ್ ಇಲಾಖೆಯ ಕಾನೂನು ಎಲ್ಲ ನೀವು ಗಾಳಿಗೆ ತುರುದನ್ನೋದು. ಅವರಿಗಷ್ಟು ಕಾಯ್ದೆ, ಉಳಿಗಿದವರಿಗೆ ಬೇರೆ ಸಾಮಾನ್ಯ ಹೋರಾಟಗಾರರಿಗೆ, ರೈತ ಹೋರಾಟಗಾರರಿಗೆ ಯಾರಾದರೂ ಒಂದು ಸಭೆ ಸಮಾರಂಭ ಮಾಡಿದ್ರೆ ಅವರಿಗೆಲ್ಲ ಇದು ಕಂಡೀಷನ್ಸ್ ಹಾಕ್ತಾರಲ್ಲ ಇವರು. ಮತ್ತು ಈ ಶಾಸಕರಿಗೆ ವೇದಿಕೆ ಮೇಲಿದ್ದಾಗ ಅವ್ರಿಗೇನು ಯಾರು ಹೋಗ್ಲಕ್ಕೆ ಯಾಕೆ ಪೊಲೀಸರು ಹೋಗಿ ನಿಲ್ಲಿಸ್ಬೇಕಾಗಿತ್ತು? ಆ ಡಿ ಜೆ ಯಾಕೆ ನಿಲ್ಲಿಸಬಾರದು? ಅಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಒಂದು ಇದಾಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಹಿಂದೂ ರಾಷ್ಟ್ರ ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಮೊನ್ನೆ ರಾಜಾ ಸಿಂಗ್ ಮತ್ತು ಇವರು ಹೇಳಿದ್ರು. ಮೊನ್ನೆ ಹೈಕೋರ್ಟ್ದ ಆದೇಶ ಆಗಿದೆ, ಹಿಂದೂ ರಾಷ್ಟ್ರ ಹೇಳಿದ್ರೆ ಅದು ರಾಷ್ಟ್ರ ವಿರೋಧಿ ಅಂತೇಳಿ ಮೊನ್ನೆ ತಾನೇ ಹೋದ ವಾರದಲ್ಲಿ ನಮ್ಮ ಹೈಕೋರ್ಟ್ನಲ್ಲಿ ಒಂದು ಆದೇಶ ಇದೆ. ಇನ್ನೂರಿಗೆ ಅದು ಆಗೋರಿಗೆ ಈ ರೀತಿ ಹೇಳಿದ್ರಿಂದ ಅದನ್ನು ದೇಶ ವಿರೋಧಿ ಚಟುವಟಿಕೆ ಅಂತೇಳಿ ಸ್ಪಷ್ಟವಾದಂಥ ಹೈಕೋರ್ಟ್ ಆದೇಶ ಇದೆ. ಅದಕ್ಕಾಗಿ ನಾವು ಮಾನ್ಯ ಯತ್ನಾಳ್ ಸಾಹೇಬರಿಗೆ ಹೇಳೋದೇನಂದ್ರೆ ಈ ರೀತಿ ಸೌಹಾರ್ದತೆ ಕೆಡಿಸೋದು ಮತ್ತೆ ತಾವು ಈ ರೀತಿ, ಯಾಕಂದ್ರೆ ಭಾಳ ಗಂಡಸ್ತನವನ್ನು ಮಾತಾಡಿದವರು. ನಾ ಹಂಗೆ ಅದು ಏನೋ ಯಾರೋ ಇದು ಹರಿದ್ರೆ ಹಂಗಾಯ್ತು, ನಾ ಭಾಳ ಗಂಡಸ್ತನ, ಮತ್ತು ಹಂಗಷ್ಟು ಗಂಡಸ್ತನ ಇದ್ರೆ ಆ ಪಾಪ ಅಮಾಯಕ ಎಲ್ಲ ಕಾರ್ಯಕರ್ತರಿಗೆ ಪೊಲೀಸ್ ಸ್ಟೇಷನ್ ಒಳಗೆ ಅರೆಸ್ಟ್ ಮಾಡಿಸಿ ತಾವು ಹೋಗಿ ಕೋಲ್ಹಾಪುರ ಲಾಡ್ಜ್ ಒಳಗೆ ಹೋಗಿ ಕೂತಿದ್ರಲ್ಲ. ಅವಾಗ ಬಾಗಲಕೋಟೆ SP ಓದಿ ತೊಗೊಂಡು ಬಂದ. ಅವಾಗ ಈ ಮಿಲ್ಟನ್ ಯಾರು ಅವರು ಮಾರ್ಟಿನ್ ಅಂತೇಳಿ ಇಂಥ SP ಇದ್ರು ಬಾಗಲಕೋಟೆ. ಅವಾಗ ಹೋಗಿ ಹಿಡ್ಕೊಂಡು ಬಂದ. ಅವಾಗ ಈ ಕಡೆ 100 ಮಂದಿ, ಆ ಕಡೆ 100 ಮಂದಿ ಮೇಲೆ ಕೇಸ್ ಬಿತ್ತು. ಮನೆ ಅದು ಕೇಸ್ ಇನ್ನ ನಡೆದವರು. ಇಂಥ ಪ್ರಚೋದನಕಾರಿ ಮಾಡೋದು, ಯುವಕರಿಗೆ ತಪ್ಪು ಸಂದೇಶ ಕೊಡೋದು, ತಪ್ಪು ಇತಿಹಾಸ ಹೇಳೋದು, ಶಿವಾಜಿ ಇತಿಹಾಸ. ಈಗ ನಮ್ಮ ತಪ್ಪಾದ ಹೇಳಿದಾಗೆ ಅಲ್ಲಿ ಶಿವಾಜಿ ಜಯಂತಿ ಅಂದ್ರೆ ಯಾವಾಗ ಬೇಕಾದ್ರೆ ಜಯಂತಿ ಮಾಡೋದು ಅದ್ರದ್ದು ಏನಾರ ಒಂದು ಮಹತ್ವ ಬೇಕಲ್ಲ. ಒಂದು ಶಿವಾಜಿ ಜಯಂತಿ ಆಗಲಿ, ಯಾವ ಮಹನೀಯರ ಜಯಂತಿ ಮಾಡಬೇಕಾದ್ರೆ ಅವರ ಒಂದು ದಿವಸ ಇರ್ತಾವೆ, ಒಂದು ದಿನಾಂಕ ಇರ್ತವೆ, ಅಥವಾ ಮಾಡಿ ಇಲ್ಲ ಅವ್ರಿಗೆ ಬೇರೆ ಇದಾಗ ಮಾಡ್ಬಾರ್ದು ನಮ್ದಿಲ್ಲ. ಆದ್ರೆ ಅವರ ಆದರ್ಶ ಏನದಾವ, ಅವ್ರ ಬಗ್ಗೆ ಒಂದು ಗುಣಗಾನ ಮಾಡ್ತಾರೆ. ಬಿಟ್ಟು ಬರೀ ಮುಸಲ್ಮಾನರಿಗೆ ಪಾಕಿಸ್ತಾನ ವಿರುದ್ಧ ಮುಸಲ್ಮಾನ ವಿರುದ್ಧ ಸಭೆ ಇತ್ತು. ಶಿವಾಜಿ ಜಯಂತಿ ಬಗ್ಗೆ ಇತ್ತು. ಶಿವಾಜಿ ಬಗ್ಗೆ ಇಡೀ ಇತಿಹಾಸ ಹೇಳ್ಬೇಕಾದ್ರೆ ಭಾಳ ಅದ. ಅವರೆಷ್ಟು ಸೌಹಾರ್ದತೆ ಉತ್ತಮ, ಇಡೀ ರಾಷ್ಟ್ರದಲ್ಲಿನೇ ಛತ್ರಪತಿ ಶಿವಾಜಿ ಮಹಾರಾಜ ಆ ಒಂದು ಜಾತ್ಯತೀತ ಮಹಾರಾಜ, ಜಾತ್ಯತೀತ ಒಬ್ಬ ರಾಜ ಇಡೀ ದೇಶದಲ್ಲೇ ಹುಟ್ಟಿಲ್ಲ, ಅದನ್ನು ಹೇಳ್ತೇವೆ. ಮತ್ತು ಪಾಕಿಸ್ತಾನದ ಏನು ಧ್ವಜ ಹಾರಿಸಲ್ಲ. ಈಗ ಯಾರಾದರೂ ಧ್ವಜ ಹಾರಿಸೋರಾಗಲಿ ಪಾಕಿಸ್ತಾನ ಈ ರಾಷ್ಟ್ರದಲ್ಲಿ ಇದ್ದು ಈ ರಾಷ್ಟ್ರದ ಅನ್ನ ಮತ್ತು ಗಾಳಿ ನೀರು ತಿಂದು ಏನು ದೇಶದ ದ್ರೋಹ ಏನು ಬಗೀತಾರ, ಪಾಕಿಸ್ತಾನ ಜಿಂದಾಬಾದ್ ಏನು ಮಾಡ್ತಾರ, ಪಾಕಿಸ್ತಾನ ಜೊತೆ ಹೇಳ್ತಾರೆ, ಅಂಥವ್ರಿಗೆ ಗಲ್ಲು ಶಿಕ್ಷೆ ಕೊಡ್ಬೇಕಂತೇಳಿ ನಾವು ಈ ಸೌಹಾರ್ದ ವೇದಿಕೆಯಿಂದ ಒತ್ತಾಯ ಮಾಡ್ತೀವಿ. ಕೊನೆಯದಾಗಿ ನಮ್ಮ ಈಗ ಶಿವಾಜಿಯವ್ರ ಹೆಸರೊಳಗೆ ಜಾತ್ಯತೀತತೆ, ಛತ್ರಪತಿ ಅದರ ಅರ್ಥ ಎಲ್ಲರನ್ನೂ ಸಲ್ಲುವವರು ಅಂದಂಗದು. ಛತ್ರಿ ಅಂದ್ರೆ ಒಂದು ಕೊಡೆ ಒಳ ಅಂದ್ರೆ ಇರ್ತೇವಲ್ಲ ಅಂಬ್ರೆಲ್ಲ ಕೆಳಗೆ, ಎಲ್ಲರನ್ನೂ ಸಮಾನವಾಗಿ ಕಾಣೋರು ಅಂತ ಅರ್ಥ ಅದು. जुड़े रहिएगा आपके अपने चैनल बीजापुर समय के साथ।